ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ಸುಮಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ನೋಡಿದೆ, ಪಾಸಿಟಿವ್ ರಿವ್ಯೂ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇಲ್ಲಿಗೆ ಒಂಥರ ಮನ್ಸಿಗೆ ಅಸಮಾಧಾನ ಇತ್ತು, ಸ್ವಲ್ಪ ನೆಗೆಟಿವ್ ಆಗಿ ಮೈಂಡ್ ಎಲ್ಲ ಬೇರೆ ನೆಗೆಟಿವ್ ಆಗಿ ಅನಿಸ್ತಿತ್ತು. ಬಟ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿ ಒಂದ್ಸತಿ ಟ್ರೈ ಮಾಡೋಣ, ಇಲ್ಲಿ ಹೋದ್ಮೇಲೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಂದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಒಂಥರ ಮೈಂಡೇ ಚೇಂಜ್ ಆಯ್ತು, ಪಾಸಿಟಿವ್ ಎನರ್ಜಿ. ಇಲ್ಲಿ ಬಂದ ತಕ್ಷಣ ಅಮ್ಮನೇ ನಮ್ಮನ್ನ ಕರ್ಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ನಮಗೆ ರೀಲ್ಸ್ ಅಲ್ಲಿ ಮುಖಾಂತರ ಪದೇ ಪದೇ ಬರ್ತಿತ್ತು ಅನ್ಸುತ್ತೆ. ಆಮೇಲೆ ಪೌರ್ಣಮಿ ದಿವಸ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ. ಫಸ್ಟ್ ಟೈಮ್ ನಾವು ಪೌರ್ಣಮಿ ದಿವಸನೇ ಬಂದಿರೋ ಕಾರಣ ತುಂಬಾ ಚೆನ್ನಾಗಿರುತ್ತೆ ಇನ್ ಮುಂದೆ ಫ್ಯೂಚರ್ ಅಂತ ಅನ್ಕೊಂಡಿದೀನಿ. ಬಟ್ ಇಲ್ಲಿ ಅಮ್ಮನ್ ನೋಡಿದ ತಕ್ಷಣ ಒಂದು ಮೈಯೆಲ್ಲ ರೋಮಾಂಚನ ಆಯ್ತು. ನನ್ನ ಹೆಸರು ಹರ್ಷಿತಾ ಅಂತ. ನಾವು ಬರ್ತಿರೋದು ಹೊಸೂರಿಂದ. ಸೊ ನಾನು ಬರ್ತಿರೋದು ಇದೇ ಮೊದಲನೇ ವಾರ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ, ನಮ್ಮ ಫ್ಯಾಮಿಲಿ ಎಲ್ಲ ಬಂದು ಹೋಗಿದ್ರು. ಅವ್ರು ಬಂದಿರೋದು ಸೆಕೆಂಡ್ ವೀಕು. ನಾನಿದೇ ಮೊದಲು ಬರ್ತಿರೋದು. ಅವ್ರು ಬಂದು ಹೇಳಿ ತುಂಬ ಇನ್ಸ್ಪೈರ್ ಆಯಿತು, ಮನ್ಸಿಗೆ ತುಂಬ ನೆಮ್ಮದಿ ಅನ್ನಿಸ್ತಿದೆ, ತುಂಬ ಶಾಂತಿ ಸಿಕ್ಕಿದೆ. ಸೊ ಹಾಗಾಗಿ ಬರಬೇಕು ಅಂತ ತುಂಬ ಇನ್ಸ್ಪೈರ್ ಆಯಿತು. ಈ ದೇವಸ್ಥಾನದಲ್ಲಿ ಇನ್ನೊಂದು ಇದು ಇಷ್ಟ ಆಗಿದ್ದೇನು ಅಂದರೆ, ಗೋಶಾಲೆ ಅನ್ನೋದನ್ನು ಇಲ್ಲಿ ಇದು ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಲ್ಲಿ ಏನು ವಿಶೇಷ ಅಂತಂದರೆ, ಏನಾದರೂ ಅಂದ್ಕೊಂಡು ಹರಕೆ ತೀರಿಸೋ ಮೂಲಕ ಗೋನ ಬಂದು ಇಲ್ಲಿ ಹರಕೆ ಥರ ತೀರಿಸ್ತಾರೆ. ಅದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಅಂತಲೇ ಇನ್ನೊಂದು ಗೋಶಾಲೆ, ಗೋಗೆ ಅಂತಲೇ ಇನ್ನೊಂದು ಹೊಸ ಕೊಠಡಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಅದನ್ನು ತುಂಬ ಚೆನ್ನಾಗಿ ಪಾಲನೆ ಪೋಷಣೆ ಮಾಡ್ತಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ, ಖುಷಿ ಸಿಗುತ್ತೆ. ನಮ್ಮ ಹೆಸರು ಮಧುಕರ್ ಗೋಸಾವಿ ಅಂತ. ನಾವು ಹುಬ್ಬಳ್ಳಿಯವರು. ನಾವು ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ನಾವಿಲ್ಲಿ ಬಂದ್ವಿ ಇಲ್ಲಿ ಹಂಗ್ರಹಳ್ಳಿಗೆ. ಇಲ್ಲಿ ಅಮ್ಮನವರು ವಿಶೇಷತೆ ಭಾಳ ಇರ್ತಾರೆ. ಇಲ್ಲಿ ಅವ್ರದ್ದು ಅವಾರ್ಡ್ಗಳು ಭಾಳ ನಡೀತಾ, ಇಲ್ಲಿ ಭಾಳ ಜನ ಬರ್ತಾ ಇದ್ದಾರೆ. ಅದಕ್ಕಂದರೆ ನಾವು ಸ್ವಲ್ಪ ಬಂದು ನೋಡಿದ್ವಿ. ಈಗ ನಾವು ಬರ್ತಾ ಇರೋದು 2ನೇ ಸರತ ಬರ್ತಾ ಇದ್ದೇವೆ. ಏನೋ ಮನಸ್ಸಿಗೆ ಆನಂದ ಅನ್ನಿಸ್ತದೆ ಬಂದರೆ.